ಹಲೋ ನಮಸ್ಕಾರ. ಹೇರ್ಸ್ ತುಂಬ ಫಾಲ್ ಆಗ್ತಾ ಇದೆ. ಸೊ ಹೇರ್ ಗ್ರೋತ್ ಫಾಸ್ಟಾಗಿ ಆಗ್ತಾ ಇಲ್ಲ. ಎಷ್ಟೇ ಒಳ್ಳೆ ಕ್ವಾಲಿಟಿ ಆಫ್ ಆಯಿಲನ್ನು ಸ್ಕಾಲ್ಪಿಗೆಲ್ಲ ತಲೆಗೆಲ್ಲ ಅಪ್ಲೈ ಮಾಡಿಕೊಂಡ್ರೂ ಕೂಡ ಹೇರ್ ಫಾಲು ಕಂಟ್ರೋಲ್ ಆಗ್ತಾ ಇಲ್ಲ. ಸೊ ಥಿಕ್ನೆಸ್ ಮೇಂಟೈನ್ ಆಗ್ತಾ ಇಲ್ಲ, ತುಂಬಾ ಉದುರ್ತಾ ಇದೆ ಕೂದಲು ಅನ್ನೋ ಹಾಗಿತ್ತಂದರೆ ನಿಮಗೆ ಕೆಲವೊಂದು ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಆಗಿರುತ್ತೆ. ಸೊ ಏನಪ್ಪ ಅಂತಂದರೆ ಪ್ರೋಟೀನು, ಐರನ್ನು, ಜಿಂಕು, ಒಮೆಗಾ 3, ಆಮೇಲೆ ವಿಟಮಿನ್ ಡಿ, ಬಯೋಟಿನ್, ಈ ಥರ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ನಿಮಗೆ ಆಗಿರುತ್ತೆ. ಸೊ ಏನಂತಂದರೆ ನಮ್ಮ ಹೇರ್ಸ್ ಯೂಶ್ವಲಿ ಪ್ರೋಟೀನಿಂದ ಆಗಿರುತ್ತೆ. ಸೊ ಪ್ರೋಟೀನ್ ಡೆಫಿಷಿಯನ್ಸಿ ಆದರೆ ಹೇರ್ಸ್ ಎಲ್ಲ ಏನಾಗುತ್ತೆ, ಡ್ರೈ ಆಗಿ, ವೀಕ್ ಆಗಿ, ತುಂಡು ತುಂಡಾಗಿ, ಕಟ್ ಆಗಿ ಹೇರ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಯೂಶ್ವಲಿ ಐರನ್ನು ತುಂಬಾ ಇಂಪಾರ್ಟೆಂಟು. ಯೂಶ್ವಲಿ ಐರನ್ದಿಂದ ನಮ್ಮ ಹೇರ್ಸ್ಗೆಲ್ಲ ಏನಾಗುತ್ತೆ, ಆಕ್ಸಿಜನ್ ಸಪ್ಲೈ ಸಿಗ್ತಾ ಇರುತ್ತೆ. ಸೊ ಅದರ ಡೆಫಿಷಿಯನ್ಸಿ ಆದರೆ ನಿಮ್ಮ ಕೂದಲು ಬೆಳವಣಿಗೆ ಆಗೋದಿಲ್ಲ. ಸೊ ಸ್ಟ್ರೆಂಥನ್ ಕೂಡ ಸಿಗೋಂಗಿಲ್ಲ. ಇದರಿಂದ ಹೇರ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಜಿಂಕ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಅದರಿಂದ ಕೂಡ ಏನಾಗುತ್ತೆ, ಡೆಫಿಷಿಯನ್ಸಿ ಆದರೆ ಹೇರ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕೂದಲು ಬೆಳವಣಿಗೆ ಸ್ಟಾಪ್ ಆಗಿಬಿಡುತ್ತೆ. ಸೊ ಇನ್ನು ಬಯೋಟಿನ್, ಯೂಶ್ವಲಿ ನಮ್ಮ ಹೇರ್ ಸ್ಟ್ರಕ್ಚರು ಮತ್ತು ಥಿಕ್ನೆಸ್ ಎಲ್ಲ ಮೇಂಟೈನ್ ಆಗೋದು ಬಯೋಟಿನ್ದಿಂದ ಇರುತ್ತೆ. ಸೊ ಬಯೋಟಿನ್ ಕೂಡ ತುಂಬ ಇಂಪಾರ್ಟೆಂಟು. ಇನ್ನು ನ್ಯಾಚುರಲ್ ಆಗಿ ಸಿಗುವಂಥದ್ದು ವಿಟಮಿನ್ ಡಿ. ಸೊ ಈ ವಿಟಮಿನ್ ಡಿ ಸಪ್ಲಿಮೆಂಟ್ ಸಿಗಲಿಲ್ಲ ಅಂತಂದರೆ ನಮ್ಮ ಹೇರ್ ಫಾಲಿಕಲ್ಸ್ ಎಲ್ಲ ಏನಾಗುತ್ತೆ, ವೀಕ್ ಆಗಿಬಿಡ್ತವೆ. ಸೊ ನಮ್ಮ ಹೇರ್ ಫಾಲಿಕಲ್ಸು ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ವಿಟಮಿನ್ ಡಿ ತುಂಬ ನೆಸೆಸರಿ. ಸೊ ಇದಷ್ಟೇ ಅಲ್ಲದೆ ಒಮೆಗಾ 3 ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆಂಟು. ಯೂಶ್ವಲಿ ಒಮೆಗಾ 3 ತಗೊಳ್ಳೋದ್ರಿಂದ ಏನಾಗುತ್ತೆ, ಸ್ಕಾಲ್ಪ್ ಎಲ್ಲ ಏನಾಗುತ್ತೆ, ಡ್ರೈ ಆಗೋದಕ್ಕೆ ಕೊಡೋದಿಲ್ಲ. ಸೊ ಹೇರ್ಸು ಡ್ರೈ ಆಗೋದಿಲ್ಲ, ಇದರಿಂದ ಹೇರ್ಸು ಫಾಲ್ ಆಗೋದಿಲ್ಲ. ಸೊ ಆದಷ್ಟು ನೀವು ಏನು ಮಾಡಬೇಕಂತಂದರೆ ಈ ಥರ ಇರೋ ನ್ಯೂಟ್ರಿಯೆಂಟ್ಸ್ ಇರೋ ಫುಡ್ಗಳನ್ನು ತಗೋದ್ರಿಂದ ಏನಾಗುತ್ತೆ, ನಿಮ್ಮ ಹೇರ್ಸು ಕಂಟ್ರೋಲ್ದಲ್ಲಿರುತ್ತೆ ಮತ್ತು ಫಾಸ್ಟಾಗಿ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಥಿಕ್ನೆಸ್ ಕೂಡ ಮೇಂಟೈನ್ ಆಗುತ್ತೆ. ಸೊ ಬರೀ ಹೊರಗಡೆಯಿಂದ ಹಚ್ಚೋಕ್ಕಿಂತ ನಾವು ಇಂಟರ್ನಲ್ ಏನು ತಗೋತೀವಿ ಅದು ತುಂಬ ಮುಖ್ಯ ಆಗುತ್ತೆ. ಸೊ ಇನ್ನಷ್ಟು ಈ ಥರ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.